ಹಾಯ್ ಹಲೋ ನಮಸ್ಕಾರ. ಗೌರಿ ಕಲ್ಯಾಣ ಸೀರಿಯಲ್ನ ಇವತ್ತಿನ ಸಂಚಿಕೆ ಅಂದರೆ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಗೌರಿ ಯಾಕೆ ಈಗ ಬರ್ತಾ ಇದ್ದೀರಾ ನೀವು, ನಿಮ್ಗೆ ಏನಾಗಿದೆ ಅಂತಾಳೆ. ಆವಾಗ ವಿವೇಕು ನನಗೂ ಗೊತ್ತಾಗ್ತಾ ಇಲ್ಲ ಪುಣ್ಯವತಿ, ನಿನಗೆ ಗೊತ್ತಾಗ್ತಾ ಇದೆಯಾ ಅಂತ ಕೇಳ್ತಾನೆ. ಆವಾಗ ಗೌರಿ ನನಗೂ ಕೂಡ ದೇವರಾಣೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಹಾಗೆ ಯಾಕೆ ನಿಮ್ಮ ವಾಯ್ಸ್ ಹೀಗಿದೆ ಅಂತ ಹೇಳ್ಬಿಟ್ಟು ಡೌಟ್ಫುಲ್ಲಾಗಿ ಕೇಳ್ತಾಳೆ. ಆಗ ವಿವೇಕ್ ಗೊತ್ತಾಯ್ತು, ವಾಯ್ಸ್ ಅಲ್ಲ ವಯಸ್ಸಾ ಅಂತ ಹೇಳ್ತಾಳೆ. ಆಗ ವಿವೇಕು ಅವತ್ತು ಬಿಳಿ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಕೈನಲ್ಲಿ ಹಾಲಿನ ಲೋಟ ಇಟ್ಕೊಂಡು ನದಿನ ಸಮುದ್ರ ಸೇರ್ಲಿಕ್ಕೆ ಬಂದಿದೆ ಅಂತ ಹೇಳಿಲ್ವ ನೀನು? ನದಿನ ತಡೆಯೋ ಹಕ್ಕು ಸಮುದ್ರಕ್ಕಿಲ್ಲ ಅಂತ ಹೇಳಿದೆ, ವಾಪಸ್ ಹೋಗೋ ಶಕ್ತಿ ನದಿಗೂ ಇಲ್ಲ ಅಂತ ಹೇಳಿದೆ ಅಂತ ಹೇಳ್ತಾನೆ. ಆಗ ಗೌರಿ ಅಯ್ಯೋ ನಿಮ್ಗೇನೋ ಆಗಿದೆ ಅಂತ ಹೇಳ್ತಾಳೆ. ಆಗ ವಿವೇಕ್ ನದಿ ಅಷ್ಟೇ ಸಮುದ್ರನ ಹುಡ್ಕೊಂಡ್ಬರುತ್ತೆ, ಆದರೆ ಇದು ಸಮುದ್ರನೇ ನದಿನ ಹುಡ್ಕೊಂಡು ಬಂದಿದೆ. ಹೇಗೆ ಅಂತ ಕೇಳ್ತೀಯ ನನ್ನ ಪುಣ್ಯ ನದಿ? ಪ್ರೀತಿ ಕರೆಸ್ತು, ನದಿನ ಕಾದಂತಹ ಸಮುದ್ರ ವಿರಹ ವೇದನೆಯಲ್ಲಿ ನೊಂದೋಯ್ತು, ಬೆಂದೋಯ್ತು. ಅದು ಆವಿಯಾಗಿ ನಡಿನಲ್ಲಿ ಒಂದಾಗಿ ಆಗೋಕೆ ಬಂದು ನಿಂತಿದೆ ಪುಣ್ಯವತಿ. ಹೀಗೇಳು, ಸಮುದ್ರಕ್ಕೂ ನದಿನ ಹುಡ್ಕೊಂಡು ಬರ್ಲಿಕ್ಕಾಗತ್ತೆ ತಾನೆ ಅಂತಾನೆ. ಆಗ ಗೌರಿ ಆಗತ್ತೆ ಅಂತ ಹೇಳ್ತಾಳೆ. ಆಗ ವಿವೇಕ್ ನಿನ್ನ ಕಣ್ಣಲ್ಲಿ ಈ ಕಡಲ್ ಕಾಣ್ತಾ ಇದೆ ತಾನೆ, ನನ್ನ ಕಣ್ಣಲ್ಲಿ ಈ ಪುಣ್ಯ ನದಿ ಕಾಣಿಸ್ತಾ ಇಲ್ವಾ ಅಂತಾಳೆ. ಆಗ ಹಾಗಿದ್ಮೇಲೆ ತಡ ಯಾಕೆ ಪುಣ್ಯ ನದಿ? ಮನೆ ಕಟ್ಟೋದು ನದಿಗಷ್ಟೇ, ಸಮುದ್ರಕ್ಕಲ್ಲ ಅಲ್ವಾ? ಸಮುದ್ರನ ತಡೆಯುವಂಥ ಶಕ್ತಿ ಯಾರಿಗೂ ಇಲ್ಲ ಅಲ್ವಾ? ಏನು ಹಾಗೆ ನೋಡ್ತಾ ಇದೆಯಾ? ಮೋಕ್ಷ ಬೇಕು ಅಂದವಳು ನೀನು ತಾನೆ, ಸುಮ್ಮನೆ ನಿಂತರೆ ಮೋಕ್ಷ ಸಿಗಲ್ಲ ಪುಣ್ಯ ನದಿ ಅಂದಾಗ ಗೌರಿ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಹೋಗ್ತಾಳೆ. ಆದರೆ ವಿವೇಕ್ ಅವಳು ಕೈ ಹಿಡ್ಕೊಳ್ತಾನೆ. ಸಮುದ್ರನೇ ನದಿನ ಹುಡ್ಕೊಂಡು ಬಂದಾಗ ಈ ನದಿ ಇಲ್ಲಿಂದ ಓಡೋಗೋದು ಹೇಗೆ ಪುಣ್ಯವತಿ? ಬಂದ ನದಿನ ತನ್ನ ಮಡಿಲಲ್ಲೇ ಅಪ್ಕೊಂಡು ತನ್ನಲ್ಲೇ ಕರಗಿಸಿ ಕೊನೆಗೆ ತಾನೇ ನದಿಯಾಗಿ ಪ್ರಾಣಿಯಾಗ್ಬಿಡ್ಬೇಕು ಅನ್ನೋ ಆಸೆ ಈ ಕಡಲಿಗೆ ಇರಲ್ವ ಪುಣ್ಯವತಿ ಅಂತಾನೆ. ಆಗ ಗೌರಿ ಯಾಕೆ ಬರ್ತಾ ಇದ್ದೀರಾ, ಏನಾಯ್ತು ನಿಮ್ಗೆ ಅಂತ ಹೇಳಿ ಕೇಳ್ತಾಳೆ. ಆದ್ರೂ ಕೂಡ ಅವಳು ಹಿಂದೆ ಹೋಗ್ತಾ ಇರ್ತಾಳೆ, ವಿವೇಕ್ ಮುಂದೆ ಹೋಗ್ತಿರ್ತಾನೆ. ಆಗ ಗೌರಿ ಪ್ಲೀಸ್ ಬೇಡ ಅಂತ ಹೇಳ್ತಿರ್ತಾಳೆ. ಅಷ್ಟರೊಳಗಡೆ ವಿವೇಕ್ಗೆ ಕಣ್ಣು ಮಂಜಾಗ್ಬಿಟ್ಟು ಅಲ್ಲೇ ಬೆಡ್ ಮೇಲೆ ಬಿದ್ದು ಹೋಗ್ತಾನೆ. ವಿವೇಕ್ ತಲೆನ ತನ್ನ ತೊಡೆ ಮೇಲೆ ಇಟ್ಕೊಂಡು ಫ್ಲಾಶ್ ಬ್ಯಾಕಲ್ಲಿ ಏನೇನಾಯ್ತು ಅವರಿಬ್ರ ಮಧ್ಯೆ ಅದೆಲ್ಲ ನೆನಪು ಮಾಡ್ಕೊತಾ ಇರ್ತಾಳೆ. ಹಾಗೆ ಯೋಚನೆ ಮಾಡ್ತಾ, ಯಾವತ್ತೂ ನೀವು ನನ್ನನ್ನು ಹತ್ರಕ್ಕೂ ಸೇರಿಸ್ತಾ ಇಲ್ಲ ಇರೋರು, ಇವತ್ತು ಪ್ರೀತಿ ಕನಸುಗಳನ್ನ ನನ್ನ ಹತ್ರ ಶೇರ್ ಮಾಡಿಕೊಂಡು ನನ್ನ ಹತ್ರ ಬಂದ್ರಿ. ಆದರೆ ಈ ಮತ್ತು ಮರುವು ಯಾವುದೂ ಇಲ್ಲದೆ ಪೂರ್ತಿ ಮನಸ್ಸಿಂದ ಯಾವಾಗ ಹತ್ರ ಬರ್ತೀರಾ ಸರ್? ನದಿ ಸಮುದ್ರನ ಸೇರಬೇಕು ಅನ್ನೋದು ಸೃಷ್ಟಿ ಧರ್ಮ ಇದ್ದಾಗ ಅದನ್ನು ತಡೆಯೋ ಶಕ್ತಿ ಯಾವ ಬರಗಾಲಕ್ಕೂ ಇಲ್ಲ, ಯಾವ ಬಿರುಗಾಳಿಗೂ ಇಲ್ಲ, ಯಾವ ಅಣೆಕಟ್ಟಿಗೂ ಇಲ್ಲ. ಆ ಕ್ಷಣ ಬಲವಂತದಿಂದ ಆಗಲ್ಲ, ಭಗವಂತನ ಆಶೀರ್ವಾದದಿಂದನೇ ಆಗಬೇಕು. ಅಲ್ಲಿವರೆಗೂ ಕಾಯ್ತಾ ಇರ್ತೀನಿ, ಅಲೆಗೋಸ್ಕರ ಕಾಯೋ ದಡದ ಥರ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀರಿಯಲ್ನಲ್ಲಿ ವೀರಣ್ಣವರು ಮಲ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಕಾಂತಲಕ್ಷ್ಮಿ ಅಳ್ತಾ ವೀರಣ್ಣನ ಕಾಲಿಡ್ಕೊಂಡು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನು ಮಾಡಿರೋ ತಪ್ಪಿಗೆ ದೊಡ್ಡ ಶಿಕ್ಷೆ ಕೊಟ್ಬಿಡಿ, ಆದರೆ ಈ ಥರ ಕಲ್ಲಾಗಿರ್ಬೇಡ್ರಿ, ನಿಮ್ಮ ಮೌನ ನನ್ನ ಸುಡ್ತಾ ಇದೆ ರೀ, ನಮ್ಮ ಮಗಳ ಬದುಕು ಚೆನ್ನಾಗಿರ್ಲಿ ಅಂತ ಮನೇನ ಅಡ ಇಟ್ಬಿಟ್ಟೆ ರೀ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತಾಳೆ. ಆವಾಗ ವೀರಣ್ಣವರು ಎದ್ದು ಕೂತ್ಕೊಂಡು ನೀನು ಮಾಡಿರೋ ತಪ್ಪುಗಳನ್ನ ನಾನು ಎಷ್ಟು ಕ್ಷಮಿಸಿಲ್ಲ, ಆದರೆ ಈ ಸಲ ಮಾಡಿರೋದು ತಪ್ಪಲ್ಲ, ಮೋಸ, ನಾನೊಬ್ಬಂಗಲ್ಲ ನಿನ್ನ ಮಕ್ಕಳಿಗೂ ಕೂಡ ಮೋಸ ಮಾಡಿದ್ಯಾ ಅಂತಾನೆ. ಆಗ ಕಾಂತಲಕ್ಷ್ಮಿ ಇಲ್ಲ ರೀ, ಇನ್ನು ಮುಂದೆ ಯಾವತ್ತೂ ನಾನು ಇಂಥ ತಪ್ಪು ಮಾಡಲ್ಲ, ನಾನು ತುಂಬ ಬದಲಾಗಿದ್ದೀನಿ, ನಾನು ನಂಬ್ರಿ, ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ ಅಂತಾಳೆ. ಆಗ ವೀರಣ್ಣವರು ನೀನು ಬದಲಾಗ್ತಾ ಇದೆಯಾ, ಒಪ್ಕೊಳ್ತೀನಿ, ಹೊಡೆದೋದ ಗೊಂಬೆಗಳನ್ನ ಸರಿ ಮಾಡಿದಾಗೆ ಬದುಕನ್ನು ಸರಿ ಮಾಡೋಕ್ಕಾಗುತ್ತಾ, ನೀನೇ ಹೇಳು. ಇಬ್ಬರು ಮಕ್ಕಳು ಹೇಗೋ ದೊಡ್ಡ ಮನೆ ಸೇರ್ಕೊಂಡ್ರು, ಆದರೆ ನಮ್ಮ ಕೊನೆ ಮಗಳು ಚಿನ್ನು ಇನ್ನೂ ಇದ್ದಾಳಲ್ಲ, ಅವಳಿಗೊಂದು ದಾರಿ ತೋರಿಸ್ಬೇಕಲ್ವಾ ಇದ್ದಿದ್ದು ಇದೊಂದು ಮನೆ, ಆದರೆ ಇದನ್ನು ಕೂಡ ಸಾಲದಲ್ಲಿ ತಗೊಂಡೋಗಿ ಮುಳುಗಿಸಿದ್ಯಾ. ಚಿನ್ನು ಒಂದು ದಿನ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ದೋಳಲ್ಲ, ಆದರೆ ಅವಳು 10ನೇ ಕ್ಲಾಸಿಗೆ ಬಂದಾಗ ನನಗೊಂದು ಸೈಕಲ್ ಕೊಡ್ಸಪ್ಪ ಅಂತ ಹಠ ಮಾಡಿದ್ಲು. ನಾನು ಅವಳನ್ನ ಕೂರಿಸ್ಕೊಂಡು ಮಗು ನಿನಗೆ ಸೈಕಲ್ ಕೊಡಿಸೋವಷ್ಟು ದುಡ್ಡು ನನ್ನ ಹತ್ರ ಇಲ್ಲಮ್ಮ ಅಂದೆ. ಪಾಪ ಆ ಮಗು ತುಟಿ ಬಿಚ್ಚಲಿಲ್ಲ, ಮನೆಗೆ ಹಾಲು ಹಾಕಿದ್ಲು, ಪೇಪರ್ ಹಾಕಿದ್ಲು, ಒಂದೇ ವರ್ಷದಲ್ಲಿ ದುಡ್ದು ಅವಳ ಸೈಕಲ್ನ ಅವಳು ತಗೊಂಡ್ಲು. ಅವಳ ಓದೋನು ಅಷ್ಟೇ, ನಮ್ಮ ಗೌರಿ ಸಂಪಾದನೆಯಲ್ಲೇ ಎಲ್ಲ ಮುಗಿಸ್ಬಿಟ್ಲು. ನಮ್ಮಿಬ್ಬರ ಹೆಣ್ಮಕ್ಳು ಮದುವೆ ನಮ್ಮ ಕೈ ಮೀರಿ ನಮ್ಮ ಯೋಗ್ಯತೆ ಮೀರಿ ನಡೆದೋಯ್ತು. ಉಳಿದೊಬ್ಬಳ ಮಗಳು ಮದುವೆನ ಚೆನ್ನಾಗಿ ಮಾಡೋಣ, ಊರಿನವರೆಲ್ಲ ನೋಡೋ ಹಾಗೆ ಮಾಡಬೇಕು ಅಂತ ಬೆಟ್ಟದಷ್ಟು ಕನಸು ಕಂಡಿದ್ದೆ. ಅವಳ ಮದುವೆಗೋಸ್ಕರ ಮನೆ ಮಾರಾದ್ರೂ ಅವಳು ನನ್ನ ಚಿನ್ನು ಮದುವೆನ ತುಂಬ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೆ. ಈಗೇನು ಮಾಡಲಿ ನಾನು, ನೀನೇ ಹೇಳು ಕಾಂತ, ಈಗ ನನ್ನ ಚಿನ್ನು ಹತ್ರ ಹೋಗಿ ಏನಂತ ಹೇಳಲಿ? ನಿಮ್ಮಪ್ಪ ಕೈಲಾಗ್ದವನಮ್ಮ, ನಿನ್ನ ಮದುವೆನೂ ಮಾಡೋಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳಲಾ? ಏನಂತ ಹೇಳಲಿ, ನೀನೇ ಹೇಳು ಕಾಂತ. ಯಾವತ್ತೂ ನಮ್ಮ ಗೌರಿ
ಆ ಮದುವೆ ಇಷ್ಟ ಇಲ್ಲದೆ ಇದ್ರು ಕಣ್ಣೀರು ಹಾಕ್ಕೊಂಡು ಒಪ್ಕೊಂಡು ಆವತ್ತು ನಮ್ಮ ಮನೆ ಹಿಂದೆ ಹೊರಟೋದ್ಲು, ಅವಳ ಹಿಂದೆನೆ ನಮ್ಮ ಮನೆ ಮಹಾಲಕ್ಷ್ಮಿನೂ ಹೊರಟೋಯ್ತು ಅಂತಾನೆ. ಅವಾಗ ಚಿನ್ನು ಈ ಕಡೆಯಿಂದ ನನಗೆ ನಾನು ಯಾವತ್ತು ಭಾರ ಅಂತ ಅನ್ನಿಸ್ಬಾರ್ದು, ನನ್ನ ಕೈಲಾದ ಸಹಾಯನ ನಾನು ಮಾಡಬೇಕು ಅನ್ಕೊಂಡು ಆ ವೀರಣ್ಣವ್ರು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಅಂತ ಪ್ಲಾನ್ ಮಾಡ್ತಾರೆ ವಿವೇಕ್ ಮನೆಯವರು. ಎಲ್ಲ ಹೆಣ್ಮಕ್ಳು ಕೂಡ ಫಸ್ಟೇನೆ ರೆಡಿಯಾಗಿ ಬಂದಿರ್ತಾರೆ. ಆಗ ಆ ಮನೆ ತಾತ ಹೆಣ್ಮಕ್ಳೇ ಲೇಟು ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ನೋಡಿದ್ರೆ ಹೆಣ್ಮಕ್ಳೇ ಬೇಗ ಬಂದಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅಜ್ಜಿ ಹಾಗಲ್ಲ ರೀ, ನೀವು ಸಡನ್ ಆಗಿ ಹೇಳಿದ್ರಲ್ಲ ಅದಕ್ಕೇನೆ ಸ್ವಲ್ಪ ಗೊಂದಲ ಆಗಿದೆ, ಅದಕ್ಕೆ ಲೇಟ್ ಆಗಿದೆ ಅಂತ ಹೇಳ್ತಾರೆ. ಆವಾಗ ಸರಿತಾ ಏನತ್ತೆ ಇದು ಇವತ್ತು ಪ್ಲಾನ್ ಮಾಡಿದ್ದಲ್ಲ, 10 ದಿನಗಳ ಹಿಂದೆನೆ ಪ್ಲಾನ್ ಮಾಡಿರೋದು, ಆದ್ರೆ ಮಾವ ಬಂದು ಇವತ್ತು ಹೋಗೋಣ ಅಂತ ಹೇಳಿದ್ರು ಅಷ್ಟೇ ಅಂತ ಹೇಳ್ತಾಳೆ. ಅದೇ ಅವ್ರಿಗೆ ಬೇಕಾದ ಕೆಲಸಗಳಿಗಾದ್ರೆ ಮುಂಚೆನೆ ರೆಡಿಯಾಗಿ ಕೂತಿರ್ತಾರೆ, ಅದೇ ಮನೆಯವ್ರ ಜವಾಬ್ದಾರಿ ಅಂತಂದ್ರೆ ಸಾಕು ಮೂಲೆ ಸೇರ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾಳೆ. ಆಗ ತಾದು ಹೌದೌದು ಅಂತ ಹೇಳ್ತಾರೆ. ಆಗ ಆಶಾ ಅದೆಲ್ಲ ಇರ್ಲಿ ಮಾವ, ಮನೆಯಲ್ಲಿ 2 ಮದುವೆಗಳಾಗಿದೆ, ಅದೆಲ್ಲ ಎಂತ ಬಿರುಗಾಳಿ ಎಪ್ಸಿದ ಮದುವೆಗಳವು. ಆ 2 ಜೋಡಿಗಳು ರಾಯರ ಸನ್ನಿಧಾನಕ್ಕೆ ಬಂದು ಸ್ವಾಮಿಗಳ ದರ್ಶನ ಪಡೆದ್ರೆ ಈ ಮನೆಯಲ್ಲಿರೋ ಗೊಂದಲಕ್ಕೆಲ್ಲ ಒಂದು ಪರಿಹಾರ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಅಂತ ಹೇಳ್ತಾಳೆ. ಆಗ ಚಂಚಲ ಹೌದು ಚಿಕ್ಕದ್ಕೆ, ನೀವು ಮಾಡಿಸಿರುವಂತ ಈ ಅದ್ಭುತವಾದ ಮದುವೆಗೆ ಮಾಡಿರುವಂತ ಪುಣ್ಯದ ಕೆಲ್ಸಕ್ಕೆ ತಕ್ಕ ಹಾಗೆ ನಿಮಗೂ ಒಂದ್ ಸ್ವಲ್ಪ ಪ್ರತಿಫಲ ಸಿಗ್ಬೇಕು ಅಲ್ವಾ ಅಂತಾಳೆ. ಆಗ ಸರಿತಾ ಹೌದೌದು ಸಿಕ್ಕೇ ಸಿಗುತ್ತೆ ಬಿಡು, ಯಾಕಂದ್ರೆ ಅದ್ರಲ್ಲಿ ಒಂದು ಮದುವೆ ಮಾಡಿಸಿರೋದು ನೀನೇ ಅಲ್ವಾ ಅಂತಾಳೆ. ಆಗ ಚಂಚಲಗೆ ಒಂಥರ ಅನ್ಸುತ್ತೆ. ಆಗ ಅಜ್ಜಿ ನಿಮ್ದು ಕೊನೆ ಪಕ್ಷ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಸುಮ್ಮನೆ ಇರಲ್ವಾ ಹೇಳ್ತಾರೆ. ಆಗ ತಾತ ಇಲ್ಲಿ ಎಷ್ಟು ಬೇಕಾದ್ರೂ ಜಗಳಾಡಿ, ಆದ್ರೆ ಮಂತ್ರಾಲಯಕ್ಕೆ ಹೋದ್ಮೇಲೆ ಈ ಬುದ್ಧಿನೆಲ್ಲ ತುಂಗೆನಲ್ಲೇ ಬಿಟ್ಬಿಡ್ಬೇಕು ಅಂತಾರೆ. ಆಗ ಅಜ್ಜಿ ಅದೆಲ್ಲ ಸರಿ, ಮಿಕ್ತೋರೆಲ್ಲ ಎಲ್ಲಿದ್ದಾರೆ, ವಿವೇಕು ಗೌರಿ ಇನ್ನ ಬರ್ಲಿಲ್ವಲ್ಲ ಅಂತ ಹೇಳ್ತಾರೆ. ಆವಾಗ ವಿವೇಕ್ ಇನ್ನು ಮಲ್ಗೆ ಇರ್ತಾನೆ, ಹಾಗೆ ಗೌರಿ ಕೂಡ ಇನ್ನೇ ಮಲ್ಗೆ ಇರ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಅನಿಕೇತ್ ಮಿರರ್ ಅಲ್ಲಿ ನೋಡ್ಕೊಂಡು ತಲೆ ಬಚ್ಕೊಂತಾ ಇರ್ತಾನೆ. ಅಲ್ಲಿಗೆ ಮೋನಿಕಾ ಬರ್ತಾಳೆ. ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಅನಿಕೇತ್, ಈ ಕಾಸ್ಟ್ಲಿ ಸೀರೆನಲ್ಲಿ ನಾನು ದೇವತೆ ತರ ಕಾಣಿಸ್ತಾ ಇಲ್ವಾ ಅಂತ ಕೇಳ್ತಾಳೆ. ಆಗ ಅನಿಕೇತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಫ್ಯಾಷನ್ ಶೋಗಲ್ಲ, ಅಲ್ಲಿ ದೇವ್ರಿಗೆ ಕೈ ಮುಗಿಲಿಕ್ಕೆ, ಅಲ್ಲಿ ಫೋಸ್ ಕೊಡೋದಕ್ಕಲ್ಲ, ಇಷ್ಟಕ್ಕೂ ಹೋಗ್ತಾ ಇರೋದು ನಾವು ದೇವಸ್ಥಾನಕ್ಕೆ, ನೀನು ಹೆಂಗ್ ಕಾಣಿಸಿದ್ರೆ ಏನು ಅಂತಾನೆ. ಆಗ ಮೋನಿಕಾ ಅನಿಕೇತ್ ನಿನ್ಗೆ ಫ್ಯಾಷನ್ ಸೆನ್ಸು ಟೇಸ್ಟು ಇದ್ಯಾವುದು ಅರ್ಥ ಆಗಲ್ಲ ಬಿಡು, ನೀನ ಬಂದು ಸೊಸೆಯಾಗಿ ನಾನು ಹೇಗ್ ಕಂಗೊಳಿಸ್ಬೇಕು, ರೇಂಜ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡು, ಇಷ್ಟಕ್ಕೂ ನನ್ನ ಟಾರ್ಗೆಟು ಆ ಗೌರಿ, ಅವಳ ಲಿಮಿಟ್ ಏನು, ನನ್ನ ಲೆವೆಲ್ ಏನು ಅಂತ ಇವತ್ತು ಪ್ರೂವ್ ಮಾಡಬೇಕು, ಅವಳಿಗಿಂತ ನಾನು 100 ಪಟ್ಟು ಹೆಚ್ಚು ರಿಚ್ ಆಗಿ ಅದ್ದೂರಿಯಾಗಿ ಕಾಣಿಸ್ಬೇಕು ಅಂತ ಹೇಳ್ತಾಳೆ. ಆಗ ಅನಿಕೇತು ಸದ್ಯ ಇವಳ ತಲೆನಲ್ಲಿ ಗೌರಿ ಅನ್ನೋ ಹುಳ ಬಿಟ್ಟಿದ್ದು ಒಂದೇ ನೆಮ್ಮದಿ ಅಂತ ಹೇಳ್ತಾನೆ. ಆಗ ಮೋನಿಕಾ ನೋಡ್ತಾ ಇರು ಅನಿಕೇತು, ನಾನು ಇವಾಗ ಮೆಟ್ಲು ಇಳ್ಕೊಂಡು ಹೋಗಿದ ತಕ್ಷಣ ಇಡೀ ಮನೆಯವರು ನನ್ನ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾರೆ. ವಾವ್ ಮೋನಿಕಾ, ಗೌರಿಗಿಂತ ಎಷ್ಟು ಅದ್ದೂರಿಯಾಗಿ ಕಾಣಿಸ್ತಾ ಇದೆಯಾ, ಯು ಲುಕ್ ಸೋ ಸ್ಟನ್ನಿಂಗ್ ಅಂತ ನನ್ನನ್ನೇ ಹೊಗಳುತ್ತಾರೆ. ಆ ಗೌರಿ ಯಾವತ್ತಿದ್ರು ನನ್ನ ಮುಂದೆ ಝೀರೋ ಅನ್ನೋದನ್ನ ಅವಳು ಕಣ್ ಮುಂದೆನೆ ಪ್ರೂವ್ ಮಾಡ್ತೀನಿ, ಜಸ್ಟ್ ವೇಟ್ ಅಂಡ್ ವಾಚ್ ಅಂತ ಹೇಳ್ಬಿಟ್ಟು ಬ್ಲಶ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಅನಿಕೇತ್ ಹಾಗೂ ಮೋನಿಕಾ ಇಬ್ರು ಕೂಡ ಹಾಲಿಗೆ ಬರ್ತಾರೆ. ಅದನ್ನ ನೋಡ್ಬಿಟ್ಟು ಆಶಾ ನೋಡಿ ಚಂಚಲ ಸೊಸೆ ನೀವು ದೇವಸ್ಥಾನಕ್ಕೆ ಬರ್ತಾ ಇದ್ದಾಳೋ ಅಥವಾ ಫ್ಯಾಷನ್ ಶೋಗೆ ರೆಡಿ ಆಗಿದ್ದಾಳೋ ಅಂತ ಹೇಳಿ ಕೇಳ್ತಾಳೆ. ಅಷ್ಟರಲ್ಲೇನೆ ನಾನೇಶ ಎಲ್ಲಿ ನಮ್ಮ ರಾಜಾರಾಣಿ ವಿವೇಕ್ ಹಾಗೆ ಗೌರಿ ಕಾಣಿಸ್ತಿಲ್ಲ ಅಂತ ಹೇಳ್ತಾನೆ. ಆಗ ಅಜ್ಜಿ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಇಂಥ ಸಮಯದಲ್ಲಿ ವಿವೇಕ್ ಬೇಗ ರೆಡಿ ಆಗ್ಬಿಡ್ತಿದ್ದ, ಇವತ್ತಿನ್ನೂ ಬರಲೇ ಇಲ್ಲ, ಎಲ್ಲಿ ಹೆಂಡತಿ ಪ್ರೀತಿನಲ್ಲಿ ಮೈ ಮರೆತು ಮಾಡ್ಕೊಂಡಿದ್ದಾನ ಏನೋ ಅಂತ ಹೇಳಿದಾಗ ಸರಿತಾ ಅತ್ತೆ ನನ್ನ ಮಗ ಮೈ ಮರೆಯೋ ಅಂತನಲ್ಲ ಅಂತಾಳೆ. ಆಗ ಜ್ಞಾನೇಶ್ ಆಗಿದ್ಮೇಲೆ ಎಲ್ಲಿ ಅದಕ್ಕೆ ಅವನು ಅಂತ ಕೇಳ್ತಾನೆ. ಆಗ ಟೈಮ್ ಆಗ್ತಿದೆಯಲ್ಲಮ್ಮ ಸರಿತಾ, ನಾವೇನೋ ಡಿಸೈಡ್ ಮಾಡ್ಬಿಟ್ವಿ, ನನ್ನ ಮಗನಿಗೆ ತಿಳಿಸ್ಬೇಕಾದಂತಹ ಕರ್ತವ್ಯ ನಿಂದು ತಾನೆ, ಟೈಮು ಯಾರಿಗೂ ಕಾಯಲ್ಲ ಓಡ್ತಾ ಇರುತ್ತೆ, ಡಿಸಿಪ್ಲಿನ್ಡ್ ಆಗಿರ್ಬೇಕು ಅಂತ ಹೇಳಿದಾಗ ಆಶಾ ನೋಡೋಣ ಮಾವ ಇನ್ನ ಹೊರಡ್ಲಿಕ್ಕೆ ಟೈಮ್ ಇದೆಯಲ್ಲ ಅಂತ ಹೇಳ್ತಾಳೆ. ಶ್ಯಾಮ್ ಇರ್ಲಿ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ರೂಮ್ ಹತ್ರ ಹೋಗ್ದಲ್ಲೇ ವಾಪಸ್ ಹಾಗೆ ಹಾಲಿಗೆ ಬರ್ತಾನೆ. ಆಗ ಜ್ಞಾನೇಶ್ ಯಾಕೋ ವಾಪಸ್ ಬಂದೆ ಅಂತ ಕೇಳಿದಾಗ ಅಪ್ಪ ಇನ್ನೂ ಅಣ್ಣ ಅದಕ್ಕೆ ಬಂದಿಲ್ಲ ಅಂದ್ರೆ ಅವರು ಪ್ರೀತಿನಲ್ಲಿ ಇರ್ಬೋದಲ್ವಾ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೋಗ್ಲಿಲ್ಲ ಅಂತ ಹೇಳ್ತಾನೆ. ಸೀನ್ನಲ್ಲಿ ವಿವೇಕ್ ಎಚ್ಚರ ಆಗುತ್ತೆ, ಬಿಟ್ಟು ನೋಡಿದ್ರೆ ಗೌರಿ ತೊಡೆ ಮೇಲೆ ವಿವೇಕ್ ಮಲಗಿರ್ತಾನೆ. ಅದನ್ನ ನೋಡ್ಬಿಟ್ಟು ಅವನಿಗೆ ಗಾಬರಿ ಆಗ್ಬಿಟ್ಟು ಏಯ್ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟು ನೀನೇನ್ ಮಾಡ್ತಾ ಇದೀಯ ಇಲ್ಲಿ, ನನ್ನ ಬೆಡ್ಡಲ್ಲಿ ನಿನಗೇನು ಕೆಲಸ, ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಾನೆ. ಆಗ ಗೌರಿ ಓ ನನ್ನ ಮಡ್ಲಲ್ಲಿ ಮಲಗಿದ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ ಅನ್ಕೊಂಡ್ರ, ನಾನು ಯಾಕೆ ನಿನ್ನ ಮಡ್ಲಲ್ಲಿ ಮಲಗ್ತೀನಿ ಅಂತಾನೆ. ಆಗ ಗೌರಿ ನಾನೇ ಬಂದು ನಿಮ್ಮ ಇಂಟರ್ನ್ಯಾಷನಲ್ ತಲೆನ ಎತ್ಕೊಂಡು ನನ್ನ ಮಡ್ಲಲ್ಲಿ ಮಲಗಿಸ್ಕೊಂಡ ಅಂತ ಕೇಳ್ತಾಳೆ. ಆಗ ವಿವೇಕು ನನಗೆ ಗೊತ್ತಿಲ್ಲ, ನೀನೇ ಏನೋ ಮಾಯ ಮಂತ್ರ ಮಾಡಿರ್ತೀಯ. ಆಗ ಗೌರಿ ನೀವಾ ರಾತ್ರಿ ಏನೇನು ಮಾಡಿದ್ರಿ ಅಂತ ನೆನಪಿದ್ಯಾ ನಿಮಗೆ ಅಂತ ಕೇಳ್ತಾಳೆ. ಆಗ ವಿವೇಕ್ ನಾನೇನು ಮಾಡಿದೆ ಅಂತ ಕೇಳ್ತಾನೆ. ಆಗ ಗೌರಿ ಎಲ್ಲ ಆದ ತಕ್ಷಣ ಎಲ್ಲ ಮರೆತು ಬಿಟ್ರ ವಿವೇಕ್ ಸರ್ ಅಂತ ಕೇಳಿದಾಗ ವಿವೇಕು ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾನೆ. ಹಾಗೆ ಎಲ್ಲ ಆದ ತಕ್ಷಣ ಅಂದರೆ ಏನಾಯ್ತು ರಾತ್ರಿ ಅಂದಾಗ ಯಾವುದೋ ನೆನಪಿಲ್ವಾ ನಿನಗೆ ಅಂತ ಗೌರಿ ಕೇಳಿದಾಗ ವಿವೇಕು
ತಮಾಷೆ ಮಾಡಬೇಡ, ನಿಜ ಹೇಳು, ಏನಾಯ್ತು ರಾತ್ರಿ? ನಾನೇನಾದರೂ ಎಡವಟ್ಟು ಮಾಡ್ಬಿಟ್ನಾ ಅಂದಾಗ ಗೌರಿ, ಪ್ರಾಬ್ಲಮ್ ನಿಮಗೂ ಇದೆಯಾ ಅಂದಾಗ ವಿವೇಕು, ಯಾವ ಪ್ರಾಬ್ಲಮ್ ಅಂತ ಹೇಳಿದಾಗ ಗೌರಿ, ಅದೇ ನಿಮ್ಮ ಚಿಕ್ಕಪ್ಪಗಿದೆಯಲ್ಲ ಕಾಯಿಲೆ ನಿಮಗೂ ಇದೆಯಾ ಅಂತ ಕೇಳ್ತಾಳೆ. ಆಗ ವಿವೇಕು, ಮರ್ಯಾದೆಯಿಂದ ಮಾತಾಡು ಅಂದಾಗ ಗೌರಿ, ಏನು ರಾತ್ರಿ ನೀವು ಮರ್ಯಾದೆಯಿಂದ ನಡ್ಕೊಂಡ್ರ ಡಿಫೆಕ್ಟ್ ಸರ್ ಅಂದಾಗ ವಿವೇಕು, ನಾನು ಮರ್ಯಾದೆ ಬಿಟ್ಟು ಒಂದು ಸ್ಟೆಪ್ ಕೂಡ ಮುಂದೆ ಇಡಲ್ಲ ಅಂತ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಸೀರಿಯಲ್ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.